ರುಕ್ಮಣಿ ವಸಂತ. ವೀಕ್ಷಕರೇ, ಕಾಂತಾರ ಸಿನಿಮಾ ಮೂಲಕ ಎಲ್ಲರ ಗಮನ ಸೆಳೆದ ನಟಿ ಈಗ ಟಾಕ್ಸಿಕ್ ಚಿತ್ರದಲ್ಲಿ ಮಿಂಚಲಿದ್ದು, ಅಷ್ಟೇ ಅಲ್ಲ, ಮಲಯಾಳಂ ಸಿನಿಮಾ NP51 ಎನ್ನುವ ಸಿನಿಮಾ ಇನ್ನೂ ಹೆಸರೇ ಇಡದ ಈ ಸಿನಿಮಾದಲ್ಲಿ ನಟಿಸೋಕೆ ರೆಡಿಯಾಗಿದ್ದಾರೆ. ಮೊನ್ನೆ ನಡೆದ ಟಾಕ್ಸಿಕ್ ಇವೆಂಟ್ನಲ್ಲಿ ಯಶ್ ಅವರು ರುಕ್ಮಿಣಿ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ರುಕ್ಮಿಣಿ ಭಾಳ ಹೆಮ್ಮೆ ನಮಗೆ. ಡ್ರಾಮಾ ಸ್ಕೂಲ ಲಂಡನಲ್ಲೇ ಟ್ರೈನಿಂಗ್ ಮಾಡ್ಕೊಂಡು ಬಂದಿದ್ದಾರಪ್ಪ ಅವರು. ಇದನ್ನೆಲ್ಲ ನೋಡಿ ಏನಪ್ಪ ಇವರ ಜರ್ನಿ ಎಷ್ಟು ಸೂಪರ್ ಆಗಿದೆ, ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ನಟಿಸೋಕೆ ಚಾನ್ಸ್ ಸಿಕ್ಕಿದೆ, ಈ ಹುಡುಗಿ ಎಷ್ಟು ಲಕ್ಕಿ ಅಂತ ಅನ್ಕೊಂಡ್ರ? ನೀವು ಇವರನ್ನ ಸ್ಕ್ರೀನ್ ಮೇಲೆ ಹಾಗೂ ಇವೆಂಟ್ನಲ್ಲಿ ಮಾತ್ರ ನೋಡಿದ್ದೀರಾ. ಇವರು ಈ ಮಟ್ಟಕ್ಕೆ ಬರೋಕೆ ನೀವು ನೋಡದೇ ಇರೋ ಹಲವಾರು ವಿಷಯಗಳು ನಿಮಗೆ ಗೊತ್ತಾ? ಸೊ ರುಕ್ಮಣಿ ವಸಂತ ಈ ನಟಿಯ ಫೇಮ್ ಹಿಂದೆ ಇರೋ ರೋಚಕ ಕಥೆ ಬಗ್ಗೆ ನಾವು ಸ್ವಲ್ಪ ಹಿಂದೆ ಹೋಗಿ ಮೊದಲಿಂದ ಪ್ರಾರಂಭ ಮಾಡೋಣ. ಡಿಸೆಂಬರ್ 10, 1996ರಲ್ಲಿ ಬೆಂಗಳೂರಿನಲ್ಲಿ ಜನಿಸುವ ಈ ಹುಡುಗಿ ಕೊಲೋನೆಲ್ ವಸಂತ ವೇಣುಗೋಪಾಲ್ ಅವರ ಮಗಳು. ವೀಕ್ಷಕರೇ, ರುಕ್ಮಣಿಯವರ ತಂದೆ ಕೊಲೋನೆಲ್ ವಸಂತ್ ವೇಣುಗೋಪಾಲ್ ಅವರು ಒಬ್ಬ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ. ಅವರು ಒಬ್ಬ ಆರ್ಮಿ ಆಫೀಸರ್ ಅಷ್ಟೇ ಅಲ್ಲ, ಅವರು ನಮ್ಮ ದೇಶಕ್ಕೆ ಕೊಟ್ಟ ಕೊಡುಗೆ ಕೇಳಿದ್ರೆ ಯಾರಿಗಾದ್ರೂ ಅಚ್ಚರಿ ಆಗೋದು ಪಕ್ಕ. ಅದು ಏನಂತ ನಾವು ಮುಂದೆ ಹೇಳ್ತೀವಿ. ಸೊ ಒಬ್ಬ ಆರ್ಮಿ ಆಫೀಸರ್ನ ಮಗಳಾದ ರುಕ್ಮಣಿ ತುಂಬಾ ಡಿಸಿಪ್ಲಿನ್ ನಿಂದ ಬೆಳೆದವರು. ಹಾಗೂ ಇವರ ತಾಯಿ ಸುಭಾಷಿಣಿ ವಸಂತ್ ಒಳ್ಳೆ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು. ಅಂದ್ರೆ ಇವರ ಫ್ಯಾಮಿಲಿಯಲ್ಲಿ ಒಂದು ಕಡೆ ಡಿಸಿಪ್ಲಿನ್ ಇದ್ದರೆ ಇನ್ನೊಂದು ಕಡೆ ಕಲಿಯೂ ಕೂಡ ಇತ್ತು. ರುಕ್ಮಣಿ ಎರಡನ್ನು ತನ್ನ ಜೀವನದಲ್ಲಿ ಅಳವಡಿಸುತ್ತಾ ಬೆಳೆಯುತ್ತಿರುವ ಹುಡುಗಿ. ಇವರ ಜೀವನದಲ್ಲಿ ನಡೆಯಲಿದ್ದ ಒಂದು ಘಟನೆ ಈ ಕುಟುಂಬದ ದಿಕ್ಕನ್ನೇ ಬದಲಾಯಿಸುತ್ತೆ. ಅದು ಇವರ ತಂದೆಯ ದೇಶಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ದಿನ. 2007. ರುಕ್ಮಣಿ ಇನ್ನೂ ಚಿಕ್ಕ ಹುಡುಗಿ. ಆ ಟೈಮಲ್ಲಿ ಅವರ ತಂದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉರಿ ಸೆಕ್ಟರ್ನಲ್ಲಿ ಡ್ಯೂಟಿಯಲ್ಲಿದ್ದಾಗ ದೇಶಕ್ಕಾಗಿ ಹೋರಾಡುತ್ತಿರುವ ಆ ಟೈಮಲ್ಲಿ ಅವರು ಸಹ ಅದರಲ್ಲಿ ಹೋರಾಡುತ್ತಾ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಸಣ್ಣ ವಯಸ್ಸಿನಲ್ಲಿ ಈ ಹುಡುಗಿ ತನ್ನ ತಂದೆಯನ್ನ ಕಳೆದುಕೊಳ್ಳುತ್ತಾಳೆ. ಬಟ್ ಇದು ಒಂದು ಕುಟುಂಬದ ಟ್ರಾಜಿಡಿ ಆಗಿರುವುದಿಲ್ಲ. ಕೊಲೋನೆಲ್ ವಸಂತ್ ವೇಣುಗೋಪಾಲ್ ಅವರಿಗೆ ಮರಣೋತ್ತರವಾಗಿ ಅಶೋಕ ಚಕ್ರ ಕೂಡ ನೀಡಲಾಗುತ್ತೆ. ರುಕ್ಮಣಿಗೆ ತನ್ನ ತಂದೆಯ ಮೇಲೆ ಒಂದು ಹೆಮ್ಮೆ ಇತ್ತು, ಆದ್ರೆ ಅದರ ಜೊತೆ ತಂದೆಯನ್ನು ಕಳೆದುಕೊಂಡ ನೋವು ಕೂಡ. ಬಹುಶಃ ಇದೇ ಕಾರಣಕ್ಕೆ ಅವರ ಜೀವನದಲ್ಲಿ ಸ್ಟ್ರೆಂತ್ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಸಿಗುತ್ತೆ. ಯಾಕಂದ್ರೆ ಜೀವನದಲ್ಲಿ ಎಲ್ಲವೂ ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಕೆಲವು ಸಲ ನಮ್ಮ ಕೈಯಲ್ಲಿ ಇರುವುದು ಅದು ಒಂದೇ ವಿಷಯ. ಅದು ಏನಪ್ಪಾ ಅಂದ್ರೆ ಮುಂದೆ ಹೇಗೆ ನಡೆಯಬೇಕು ಅನ್ನೋದು. ಸೊ ರುಕ್ಮಣಿ ಇದನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ತಾಯಿ ಭರತನಾಟ್ಯಂ ಡ್ಯಾನ್ಸರ್ ಇರೋದರಿಂದ ರುಕ್ಮಣಿಯು ಕೂಡ ಚಿಕ್ಕ ವಯಸ್ಸಿನಿಂದಲೇ ಭರತನಾಟ್ಯಂ ಕಲಿಯುವುದು ಶುರು ಮಾಡ್ತಾಳೆ. ಇವರ ಲೈಫ್ನಲ್ಲಿ ಸಿನಿಮಾದ ಯಾವುದೇ ಸುಳಿವು ಕೂಡ ಇರಲಿಲ್ಲ. ಆದರೆ ಇವರ ಜರ್ನಿ ಸ್ಟಾರ್ಟ್ ಆಗುವುದು ಒಂದು ಸ್ಟೇಜ್ನಿಂದ. ಹೀಗೆ ತಮ್ಮ ಜೀವನದಲ್ಲಿ ರೂಪಿಸಿಕೊಂಡ ಕಲೆ ಹಾಗೂ ಸ್ಟೇಜ್ ಪರ್ಫಾರ್ಮೆನ್ಸ್ನಿಂದ ಆರಂಭವಾದ ಇವರ ಕತೆ ಕೇವಲ 10ನೇ ತರಗತಿಯಲ್ಲಿ ಥಿಯೇಟರ್ನಲ್ಲಿ ಪರ್ಫಾರ್ಮೆನ್ಸ್ ಮಾಡಲು ಪ್ರಾರಂಭ ಮಾಡ್ತಾರೆ. ಅಲ್ಲಿನಿಂದ ರುಕ್ಮಣಿಯವರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ, ತನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ತನಗೆ ಆಕ್ಟಿಂಗ್ ಕೂಡ ಇಷ್ಟ ಎಂದು. ಸೊ ಆವಾಗ ಇವರ ಮನಸ್ಸಿನಲ್ಲಿ ಬರೋದೇ ನಾನು ಒಂದು ಒಳ್ಳೆ ಬೆಸ್ಟ್ ಆ್ಯಂಡ್ ಪ್ರೊಫೆಷನಲ್ ಆಗಿ ಈ ಕಲೆಯನ್ನು ಕಲಿಬೇಕು ಅನ್ನೋದು. ಆ ಒಂದು ಥಾಟ್ ಇವರ ಜೀವನದ ಕರಿಯರ್ ಅನ್ನೇ ಬದಲಾಯಿಸುತ್ತೆ. ರುಕ್ಮಣಿ ಅವರಿಗೆ ಆಕ್ಟಿಂಗ್ ಮೇಲೆ ಎಷ್ಟು ಆಸಕ್ತಿ ಬೆಳೆಯುತ್ತೆ ಅಂದರೆ ಅವರು ಒಂದು ದಿನ ಲಂಡನ್ಗೆ ಹೋಗಲು ಯೋಚನೆ ಮಾಡ್ತಾರೆ. ಕೇವಲ ತನ್ನ ಗ್ಲಾಮರ್ಗಾಗಿ ಹಾಗೂ ದೇಶ ಸುತ್ತಾಡೋಕೆ ಅಂತ ಅಲ್ಲ, ತನ್ನ ಆಕ್ಟಿಂಗ್ ಕರಿಯರ್ನ ರೂಪಿಸೋಕೆ ಅಂತ. ಅಲ್ಲಿ ತನ್ನ ಆಕ್ಟಿಂಗ್ನ ಟ್ರೈನಿಂಗ್ ಪಡೆಯಲು ಹೋಗ್ತಾರೆ. ಲಂಡನ್ನಲ್ಲಿ ಪ್ರೆಸ್ಟೀಜ್ ರಾಯಲ್ ಅಕಾಡೆಮಿ ಆಫ್ ಡ್ರಾಮೆಟಿಕ್ ಆರ್ಟ್, ಅಂದರೆ ಇದಕ್ಕೆ ಶಾರ್ಟ್ನಲ್ಲಿ ರಾಡಾ ಎಂದು ಕರೆಯುತ್ತಾರೆ. ಇಲ್ಲಿ ಅವರಿಗೆ ಶೇಕ್ಸ್ಪಿಯರ್, ಆಂಟೋನ್, ಚಿಕಾವೋ, ರಿಯಲಿಸಮ್, ವಾಯ್ಸ್ ಮತ್ತು ಮೂಮೆಂಟ್ ಮತ್ತು ಹೀಗೆ ಬೇರೆ ಆಕ್ಟಿಂಗ್ ಟೆಕ್ನಿಕ್ಗಳನ್ನು ಕಲಿಸಲಾಗುತ್ತೆ. ಇಷ್ಟೆಲ್ಲ ಕಲಿಯೋಕೆ ಆಸಕ್ತಿ ಹೊಂದಿರುವ ರುಕ್ಮಣಿಯವರು ತನ್ನ ಆಕ್ಟಿಂಗ್ನ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ ನಂತರವೂ ರುಕ್ಮಣಿಯವರ ಆಂಬಿಷನ್ ಏನಿತ್ತು ಗೊತ್ತಾ? ತಾನು ಒಬ್ಬ ಒಳ್ಳೆ ಹೀರೋಯಿನ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚು ಒಳ್ಳೆ ಆಕ್ಟರ್ ಆಗಬೇಕು ಅನ್ನೋ ಆಸೆ ಹೆಚ್ಚಾಗಿತ್ತು. ಇದು ಅವರ ಜೀವನದಲ್ಲಿ ತುಂಬ ಡಿಫ್ರೆನ್ಸನ್ನು ತಂದುಕೊಡುತ್ತೆ. ಸೊ ಅವರು ಯಾವುದೇ ಫೇಮ್ ಹಿಂದೆ ಓಡೋಗಿದ್ದಿಲ್ಲ, ಕೇವಲ ಟ್ಯಾಲೆಂಟ್ ಹಿಂದೆ ಓಡುವ ಪ್ರಯತ್ನನ ಮಾಡ್ತಾರೆ. ವೀಕ್ಷಕರೇ, ಕೇವಲ ಆಕ್ಟಿಂಗ್ ಹಾಗೂ ಟ್ಯಾಲೆಂಟ್ ಹೊಂದಿದರೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಬಿಡುತ್ತಾ? ನೋ. ಎಲ್ಲವನ್ನು ಕಲಿತು ಇಂಡಿಯಾಗೆ ಖುಷಿಯಾಗಿ ಬಂದ ರುಕ್ಮಣಿಯವರಿಗೆ ಇನ್ನೊಂದು ಚಾಲೆಂಜ್ ಕಾದಿತ್ತು.
ಬಂದ ತಕ್ಷಣ ತನ್ನ ಟ್ಯಾಲೆಂಟ್ ತೋರಿಸಿ ಸಿನಿಮಾ ಮಾಡೋಕೆ ಇವರು ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಿಂದ ಬಂದವರಲ್ಲ. ಲಂಡನ್ನಲ್ಲಿ ಅಂತ ದೊಡ್ಡ ಅಕಾಡೆಮಿಯಲ್ಲಿ ಕಲಿತು ಬಂದ ರುಕ್ಮಣಿಗೆ ತಕ್ಷಣ ಯಾವುದೇ ಕೂಡ ಅವಕಾಶ ಸಿಗೋದಿಲ್ಲ. ಥಿಯೇಟರ್ನಲ್ಲೇ ಮತ್ತೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇವರ ಟಾರ್ಗೆಟ್ ಕ್ಲಿಯರ್ ಆಗಿತ್ತು, ಅದು ಸಿನಿಮಾ ಮಾಡೋದು. ಆದರೆ ಸಿನಿಮಾ ಇಂಡಸ್ಟ್ರಿ ಯಾರಿಗೂ ಬಾಗಿಲು ತೆಗೆದು ಹೀರೋಯಿನ್ ಆಗಿ ಅಂತ ಕರೆಯೋದಿಲ್ಲ. ರುಕ್ಮಣಿಯ ಜೀವನದಲ್ಲಿ ಇದೇ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ಆಡಿಷನ್ಗೆ ಹೋಗಲು ಹಾಗೂ ಅಲ್ಲಿ ಅಪ್ಲೈ ಮಾಡಲು ಸಾಕಷ್ಟು ಪ್ರಯತ್ನವನ್ನು ಪಟ್ಟ ರುಕ್ಮಣಿ ವಸಂತ್ ಅವರು ಕೊನೆಯಲ್ಲಿ ಅವರು ಕೊಟ್ಟ ಆಡಿಷನ್ ಸಾಮಾನ್ಯ ಆಡಿಷನ್ ಅಂತೂ ಆಗಿರಲಿಲ್ಲ. ಯಾಕೆ ಗೊತ್ತಾ? ಸುಮಾರು 4 ಗಂಟೆ ಕಂಟಿನ್ಯೂಸ್ಲಿ ಒಂದೇ ಪಾತ್ರಕ್ಕಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಡೈಲಾಗ್, ಬಾಡಿ ಲ್ಯಾಂಗ್ವೇಜ್, ಎಕ್ಸ್ಪ್ರೆಷನ್ಸ್ ಹೀಗೆ ಅನೇಕ ಪರ್ಫಾರ್ಮೆನ್ಸ್ಗಳನ್ನು ಸತತವಾಗಿ 4 ಗಂಟೆಗಳ ಕಾಲ ಆಡಿಷನ್ ಮುಗಿಸಿದ ರುಕ್ಮಣಿಯವರು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುವಂಥ ಪಾತ್ರದಲ್ಲಿ ರುಕ್ಮಣಿಯವರು ತನ್ನ ಶ್ರಮದ ಮೇಲೆ ಕೊನೆಗೂ ಒಂದು ಪಾತ್ರವನ್ನು ಗೇಟಿಸಿಕೊಳ್ಳುತ್ತಾರೆ. ಅದು ಜಾನ್ವಿ ಭಾರ್ಗರ್ ಅವರ ಪಾತ್ರ. ಇದು ಅವರ ಮೊದಲ ಸ್ಟೆಪ್ ಅಂತ ಹೇಳಬಹುದು. ಹೀಗೆ ತನ್ನ ಶ್ರಮದ ಮೇಲೆ ಹಲವಾರು ಪಾತ್ರಗಳನ್ನು ಪಡೆದ ರುಕ್ಮಣಿ, ಆದರೆ ಅವರು ಯಾವುದೇ ಇಮ್ಯಾಜಿನೇಷನ್ ಕೂಡ ಮಾಡಿಕೊಂಡಿರಲಿಲ್ಲ ಅವರ ಮುಂದೆ ಬರುವ ಒಂದು ಸಿನಿಮಾ ಪೂರ್ತಿ ಕರಿಯರನ್ನೇ ಬದಲಾಯಿಸುತ್ತೆ ಅಂತ. ಒಂದು ಸಿನಿಮಾ, ಒಂದು ಕ್ಯಾರೆಕ್ಟರ್, ಒಂದು ಪರ್ಫಾರ್ಮೆನ್ಸ್. ರುಕ್ಮಣಿ ವಸಂತ ಎನ್ನುವ ಹೆಸರು ಪ್ರಿಯಾ ಎಂದು ಬದಲಾಯಿಸುವ ಮಟ್ಟಕ್ಕೆ ಈ ಸಿನಿಮಾ ಅವರ ಜೀವನದಲ್ಲಿ ದೊಡ್ಡ ಹೆಸರು ತಂದುಕೊಡುತ್ತೆ. ಆ ಸಿನಿಮಾದ ಹೆಸರೇ ಸಪ್ತ ಸಾಗರದಾಚೆ ಎಲ್ಲೋ. ವೀಕ್ಷಕರೇ, ಇಲ್ಲಿಂದ ನಾವು ರುಕ್ಮಣಿಯವರ ಇನ್ನೂ ಸ್ವಲ್ಪ ಡೀಪ್ ಮನಸ್ಸಿನ ಭಾವನೆಗಳ ಒಳಗೆ ಹೋಗೋಣ. ಈ ಪಾತ್ರ ಅವರಿಗೆ ಹಾಗೆ ಸುಮ್ಮನೆ ಸಿಕ್ಕಿದ್ದಲ್ಲ. ಈ ಪಾತ್ರಕ್ಕಾಗಿ ಸಾಕಷ್ಟು ಅನುಭವಗಳನ್ನು ಅನುಭವಿಸಿದ ಈ ನಟಿ ಮೊದಲ ಬಾರಿ ಪ್ರಾಜೆಕ್ಟ್ ಬಗ್ಗೆ ಕೇಳಿದಾಗ ಅವರಿಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಸೊ ಈ ಸಿನಿಮಾಕ್ಕಾಗಿ ಹೀರೋಯಿನ್ ರೋಲ್ ಯಾವುದೇ ಕಾರಣಕ್ಕೂ ಕೈತಪ್ಪಿ ಹೋಗಬಾರದು ಎಂಬ ಕಾರಣಕ್ಕೆ ಈ ಸಿನಿಮಾದ ಡೈರೆಕ್ಟರ್ ಆದಂತಹ ಹೇಮಂತ್ ಎಂ ರಾವ್ ಅವರಿಗೆ ತಾನೇ ಖುದ್ದಾಗಿ ಅಪ್ರೋಚ್ ಮಾಡುವ ಮೂಲಕ ತಮ್ಮ ರಿಸ್ಯೂಮ್ ನೀಡುವುದರ ಜೊತೆಗೆ ತಾನು ಕೂಡ ಆಡಿಷನ್ಗೆ ಭಾಗವಹಿಸುವ ವಿಚಾರವನ್ನು ತಿಳಿಸುತ್ತಾರೆ. ಅಲ್ಲಿ ಅವರ ಪ್ರಯತ್ನ ಮೆಚ್ಚಲೇಬೇಕು. ಯಾಕಂದರೆ ಅವಕಾಶ ಬಾಗಿಲು ತಟ್ಟಿ ಬರುವ ಮುಂಚೆ ಅವರು ಅವಕಾಶ ಹಿಂದೆ ಬಿದ್ದು ತನ್ನ ಪ್ರಯತ್ನವನ್ನು ಮಾಡಿ ಕೊನೆಗೂ ಪ್ರಿಯಾ ಎನ್ನುವ ಪಾತ್ರಕ್ಕೆ ಅವಕಾಶ ಕೂಡ ಸಿಗುವಂತೆ ಮಾಡ್ತಾರೆ. ವೀಕ್ಷಕರೇ, ಈ ಸಿನಿಮಾದಲ್ಲಿ ಕೇವಲ ಗ್ಲಾಮರಸ್ ಹೀರೋಯಿನ್ ಅಷ್ಟೇ ಅಲ್ಲ, ಅವಳ ಸ್ಟ್ರೆಂತ್, ಎಮೋಷನ್, ವೇಟಿಂಗ್, ಪೇನ್, ಲವ್. ಈ ಸಿನಿಮಾದಲ್ಲಿ ರುಕ್ಮಣಿಯವರು ಕೇವಲ ಆ್ಯಕ್ಟ್ ಅಷ್ಟೇ ಮಾಡುವುದಿಲ್ಲ, ಅವಳು ಒಂದು ಪ್ರಿಯಾ ಎನ್ನುವ ಒಂದು ಜಗತ್ತಿಗೆ ಹೋಗಲು ಪ್ರಯತ್ನಿಸುತ್ತಾರೆ. ಅಂದರೆ ಪ್ರತಿ ಸೀನ್ನಲ್ಲಿ ಈಗ ಪ್ರಿಯಾ ಫೀಲ್ ಹೇಗೆ ಮಾಡುತ್ತಿದ್ದಾಳೆ, ಅವಳಿಗೆ ಏನು ಗೊತ್ತು, ಈ ಮೂಮೆಂಟ್ನಲ್ಲಿ ಅವಳು ಹೇಗೆ ರಿಯಾಕ್ಟ್ ಮಾಡುತ್ತಿದ್ದಾಳೆ, ಪ್ರತಿಯೊಂದು ಟೈಮ್ನಲ್ಲಿ ಅದೇ ಯೋಚನೆಯಲ್ಲಿ ತಮ್ಮ ಪೂರ್ತಿ ನಿಜವಾದ ವ್ಯಕ್ತಿತ್ವವನ್ನೇ ಬದಲಾಯಿಸಿ ಪ್ರಿಯಾ ಎನ್ನುವ ರೀತಿಯಲ್ಲಿ ತನ್ನ ನಟನೆಯನ್ನು ತೋರಿಸಿದ ನಟಿ. ಇದು ಒಬ್ಬ ಆ್ಯಕ್ಟ್ರೆಸ್ನ ದೊಡ್ಡ ವಿಕ್ಟರಿ ಅಂತ ಹೇಳಬಹುದು. ಇಲ್ಲಿಂದ ರುಕ್ಮಣಿಯವರು ಒಬ್ಬ ಪ್ರಾಮಿಸ್ ನ್ಯೂ ಕಮರ್ಸ್ನಿಂದ ಹಿಡಿದು ಆಡಿಯನ್ಸ್ಗೆ ಪರಿಚಯವಾದ ನಟಿಯಾಗಿ ಬದಲಾಗುತ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಒಂದು ತಪ್ಪನ್ನು ಮಾಡ್ತಾರೆ. ಅವರು ಯಾವುದೇ ಒಂದು ಪಾತ್ರ ಹಿಟ್ ಆದರೆ ಮತ್ತೆ ಅದೇ ಪಾತ್ರದ ಮೂಲಕ ಜನರಿಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ರುಕ್ಮಣಿಯವರು ಹಾಗೆ ಮಾಡೋದಿಲ್ಲ. ತನ್ನ ಕಂಫರ್ಟ್ ಝೋನ್ನಿಂದ ಹೊರಬಂದು ಬಾನದಾರಿಯಲ್ಲಿ, ಭಗೀರಥ, ಭೈರತಿ, ರಣಗಲ್ ಹೀಗೆ ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಶೇಡ್ಸ್, ರೊಮ್ಯಾನ್ಸ್, ಡ್ರಾಮಾ, ಕಮರ್ಷಿಯಲ್ ಸಿನಿಮಾ ಹಾಗೂ ಡಾಕ್ಟರ್ ರೋಲ್ಗಳು ಅಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಅವರಂತಹ ದೊಡ್ಡ ಸ್ಟಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು, ಕೊನೆಗೆ ಸಪ್ತ ಸಾಗರದಾಚೆ ಎಲ್ಲೋ ಈ ಸಿನಿಮಾದ ಪರ್ಫಾರ್ಮೆನ್ಸ್ನಿಂದ ಫಿಲ್ಮ್ ಫೇರ್ ಕ್ರೆಡಿಟ್ ಅವಾರ್ಡ್ ಕೂಡ ಪಡೆದುಕೊಳ್ಳುತ್ತಾರೆ. ವೀಕ್ಷಕರೇ, ಇಷ್ಟೆಲ್ಲ ಇದು ಕೇವಲ ಬಿಗಿನಿಂಗ್ ಆಗಿತ್ತು. ಹಾಗಾದರೆ ಸಾಕಷ್ಟು ಗ್ಯಾಪ್ ಕೊಟ್ಟ ನಂತರ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಸಿನಿಮಾ ಕಾಂತಾರದಲ್ಲಿ ಸಡನ್ ಆಗಿ ಮಿಂಚಿದ ರುಕ್ಮಣಿಯವರು ಅದಕ್ಕಿಂತ ಮುಂಚೆ ಮತ್ತೇನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಕಾಂತಾರ ಸಿನಿಮಾದಲ್ಲಿ ಕಾಣಿಸಿಕೊಂಡು ಎಲ್ಲರಿಗೂ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತಾರೆ. ರುಕ್ಮಣಿ ವಸಂತ್ ಅವರು ಅದಕ್ಕಿಂತ ಮುಂಚೆ ಕನ್ನಡ ದಾಟಿ ತಮಿಳು ಸಿನಿಮಾಗೂ ಕೂಡ ಹೆಜ್ಜೆ ಇಟ್ಟು ಬಂದಿದ್ದಾರೆ. ಹೀಗೆ ಕನ್ನಡ ಆಕ್ಟ್ರೆಸ್ ನಿಧಾನವಾಗಿ ಸೌತ್ ಇಂಡಿಯನ್ ಆಡಿಯನ್ಸ್ಗೆ ಪರಿಚಯವಾಗ್ತಾಳೆ. ಆದರೆ ತಾನು ಬೆಳೆದು ಬಂದ ದಾರಿ ಅವರು ಯಾವತ್ತೂ ಮರೆಯಲ್ಲ. ಅವರ ಈ ಜರ್ನಿ ನಮಗೆ ಒಂದು ಮೆಸೇಜ್ ಕೊಡುತ್ತೆ. ಲ್ಯಾಂಗ್ವೇಜ್ ಬದಲಾಗಬಹುದು, ಇಂಡಸ್ಟ್ರಿ ಕೂಡ ಬದಲಾಗಬಹುದು, ಆದರೆ ಐಡೆಂಟಿಟಿ ಯಾವತ್ತೂ ಬದಲಾಯಿಸಿಕೊಳ್ಳಬಾರದು ಎನ್ನುವುದು.
ಸೊ ರುಕ್ಮಣಿಯವರು ಕರ್ನಾಟಕದ ಜನರಿಗೆ ಒಂದು ಸರ್ಪ್ರೈಸ್ ಕೊಡ್ತಾರೆ. ಆದ್ರೆ ಈ ಬಾರಿ ಪ್ರಿಯಾ ಆಗಿ ಅಲ್ಲ, ಪ್ರಿನ್ಸೆಸ್ ಕನಕಾವತಿಯಾಗಿ ಒಂದು ಕಂಪ್ಲೀಟ್ ಡಿಫರೆಂಟ್ ರೋಲ್ ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಕಾಂತಾರ ಸಿನಿಮಾದಲ್ಲಿ ಎಂಟ್ರಿ ಆಗ್ತಾರೆ. ಈ ಸಿನಿಮಾದಲ್ಲಿ ಅವರ ಡಿಫರೆಂಟ್ ಲುಕ್, ಡಿಫರೆಂಟ್ ಬಾಡಿ ಲ್ಯಾಂಗ್ವೇಜ್ ಹಾಗೂ ಡಿಫರೆಂಟ್ ಎಮೋಷನಲ್ ಸ್ಪೇಸ್ ನಿಂದ ಈ ರೋಲ್ಗಾಗಿ ರುಕ್ಮಣಿ ಮೊದಲೇ ಪ್ರಿಪೇರ್ ಮಾಡಬೇಕಾಗತ್ತೆ. ರಿಷಬ್ ಶೆಟ್ಟಿ ಜೊತೆ ಕಾಂಪ್ಲೆಕ್ಸ್ ಸೀನ್, ಫಿಸಿಕಲ್ ಡಿಮ್ಯಾಂಡ್ಸ್, ಎರಡು ಸೆಟ್ಟಿಂಗ್ ಕಲ್ಚರ್, ಇದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಬೇಕಾಯಿತು. ಇದನ್ನೆಲ್ಲ ಆಕ್ಟಿಂಗ್ ಮಾಡಿ ಮತ್ತೆ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದು ಒಂದು ಮಾತನ್ನು ಅವರು ಪ್ರೂವ್ ಮಾಡ್ತಾರೆ. ಶ್ರಮಪಟ್ಟು ತನ್ನ ಜೀವನದಲ್ಲಿ ಕಲಿತ ಪಾಠವನ್ನು ಅವರು ಹೇಗೆ ಮುಂದೆ ಬರುತ್ತಾರೆ ಎಂದು ತೋರಿಸಿಕೊಡುತ್ತಾರೆ. ಈಗ ನಾವು ಎಲ್ಲರೂ ಒಂದು ಪ್ರೆಸೆಂಟ್ ಸಿಚುವೇಶನ್ಗೆ ಬರೋಣ. ಯಶ್ ನಟನೆಯ ಹಾಗೂ ಗೀತು ಮೋಹನ್ ದಾಸ್ ಡೈರೆಕ್ಷನ್ ನಲ್ಲಿ ರೆಡಿ ಆಗ್ತಾ ಇರೋ ಸಿನಿಮಾ ಟಾಕ್ಸಿಕ್ ನಲ್ಲಿ ರುಕ್ಮಣಿ ಈಗ ಮೇಲಿಸಾ ಆಗಿ ಮಿಂಚಲಿದ್ದಾರೆ. ವೀಕ್ಷಕರೇ, ಸಾಕಷ್ಟು ನೋವು ಹಾಗೂ ಅನುಭವಗಳನ್ನು ಹೊತ್ತು ಲಂಡನ್ ನಲ್ಲಿ ತಾನು ಒಂದು ಆಕ್ಟಿಂಗ್ ಕಲಿಬೇಕು ಅನ್ನೋ ಆಸೆ ಇಟ್ಟುಕೊಂಡು ಹೋದ ನಟಿ ಇವತ್ತು ಕನ್ನಡ ಸಿನಿಮಾದ ಬಿಗ್ಗೆಸ್ಟ್ ಸಿನಿಮಾ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ನಟಿಸುತ್ತಾ ಇದು ಅವರ ಜೀವನದ ಒಂದು ಭಾಗವಾಗಲಿದೆ. ಸೊ ಟಾಕ್ಸಿಕ್ ಸಿನಿಮಾ ಇದೇ 26ರಂದು ರಿಲೀಸ್ ಆಗಲಿದ್ದು, ಟಾಕ್ಸಿಕ್ ನಲ್ಲಿ ಇವಳ ಸ್ಟೋರಿ ಏನು, ಯಶ್ ಕ್ಯಾರೆಕ್ಟರ್ ಜೊತೆ ಇವಳ ಕನೆಕ್ಷನ್ ಏನು ಕಂಪ್ಲೀಟ್ ಆಗಿ ರಿವೀಲ್ ಆಗಿಲ್ಲ. ಇದನ್ನೆಲ್ಲ ನಿಮಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದ ನಂತರ ನೋಡಲು ಸಿಗುತ್ತೆ. ವೀಕ್ಷಕರೇ, ಇವರ ಲೈಫ್ ಜರ್ನಿಯಿಂದ ನಮಗೇನು ಕಲಿಯೋಕೆ ಸಿಗುತ್ತೆ ಗೊತ್ತಾ? ಒಬ್ಬ ಆರ್ಮಿ ಆಫೀಸರ್ನ ಮಗಳು, ತಂದೆಯನ್ನು ಕಳೆದುಕೊಂಡ ಹುಡುಗಿ, ತಾಯಿಯಿಂದ ಕಲಿತ ಕಲೆ, ಚಿಕ್ಕ ವಯಸ್ಸಿನಲ್ಲಿ ಥಿಯೇಟರ್ನಲ್ಲಿ ಕೆಲಸ, ತನ್ನ ಡ್ರೀಮ್ಗಾಗಿ ಲಂಡನ್ ಹಾಗೂ ಇಂಡಿಯಾಗೆ ಬಂದು ಸತತವಾಗಿ 4 ಗಂಟೆಗಳ ಕಾಲ ಆಡಿಷನ್, ಒಂದು ಅವಕಾಶಕ್ಕಾಗಿ ಡೈರೆಕ್ಟರ್ನನ್ನೇ ಅಪ್ರೋಚ್ ಮಾಡಿದವಳು ಹಾಗೂ ಪ್ರಿಯಾ ಆಗಿ ಎಲ್ಲರ ಮನಸ್ಸನ್ನು ಗೆದ್ದು ಫಿಲ್ಮ್ ಫೇರ್ ಕ್ರೆಡಿಟ್ ಅವಾರ್ಡ್ ಕೂಡ ಗೆದ್ದಳು. ಅಷ್ಟೇ ಅಲ್ಲ, ಕನ್ನಡ ದಾಟಿ ತಮಿಳ್ ಸಿನಿಮಾಗೂ ಕೂಡ ಹೋಗಿ ಕಾಂತಾರ ಸಿನಿಮಾದಲ್ಲಿ ಕನಕಾವತಿಯಾಗಿ ಮಿಂಚಿ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಮೆಲಿಸಾ ಆಗಿ ತಮ್ಮ ಅಬ್ಬರವನ್ನು ತೋರಿಸುತ್ತಿರುವ ರುಕ್ಮಣಿಯವರ ಈ ಜೀವನದ ಜರ್ನಿ ನಿಮಗೆ ಒಂದು ಮಾತನ್ನ ಹೇಳುತ್ತೆ. ನಿಮ್ಮ ಲೈಫಲ್ಲಿ ಯಾವುದೇ ಅವಕಾಶ ಸಿಗ್ತಾ ಇಲ್ಲ ಅಂತ ಅನಿಸಿದರೆ ರುಕ್ಮಣಿ ವಸಂತ್ ಅವರ ಜರ್ನಿ ಒಂದು ಮಾತು ನೆನಪಿಟ್ಟುಕೊಳ್ಳಿ. ಅವಕಾಶ ಬರುವವರೆಗೆ ಕಾಯೋಕ್ಕಿಂತ ಮುಂಚೆ ಅವಕಾಶ ಬಂದಾಗ ನೀವು ಅದಕ್ಕೆ ರೆಡಿಯಾಗಿರುವಂತೆ ನಿಮ್ಮನ್ನ ಮೊದಲು ರೂಪಿಸಿಕೊಳ್ಳಿ. ಯಾಕಂದ್ರೆ ಒಂದು ದಿನ ನಿಮ್ಮ ಜರ್ನಿಯಲ್ಲಿ ಯಾರಾದರೂ ಓವರ್ನೈಟ್ ಸಕ್ಸಸ್ ಅಂತ ಕರೆಯಬಹುದು. ಆದರೆ ಆ ಸಕ್ಸಸ್ ಹಿಂದೆ ನೀವು ಮಾಡಿದ ವರ್ಷಗಳ ಪ್ರಯತ್ನ ಹಾಗೂ ಪ್ರಿಪ್ರೇಷನ್ ಇದು ನಿಮಗೆ ಮಾತ್ರ ಗೊತ್ತಿರುತ್ತೆ. ವೀಕ್ಷಕರೇ, ಇವರ ಜೀವನದ ಪ್ರಯಾಣ ನಾವು ನಿಮಗೆ ಸಿಂಪಲ್ ಆಗಿ ತಿಳಿಯುವ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದ ವಿಷಯ ಏನು ಗೊತ್ತಾಯ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಂಥ ಅನೇಕ ಮಾಹಿತಿ ನೋಡೋದಕ್ಕೆ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.